ಸಂಡೇ ನಾನ್ ವೆಜ್ ಇಲ್ಲ ಅಂದರೆ ಸಂಡೇನೇ ಅಲ್ಲ. ನಾವಿವತ್ತು ಟೊಮೊಟೊ ಗೊಜ್ಜು ಮಾಡ್ತಾಯಿದ್ವಿ. ಅಲ್ಲ ಸಿಂಪಲ್ಲಾಗಿ ಚಿಕನ್ ಫ್ರೈ. ನಾನು ಇದಕ್ಕೆ ಟೊಮೊಟೊ ಹಾಕಿಲ್ಲ. ಫಸ್ಟ್ ತುಪ್ಪ ಕಾಯ್ದ್ಮೇಲೆ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಬೇಕು. ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದೆಲ್ಲ ಫ್ರೈ ಆದಮೇಲೆ ತೊಳೆದಿಟ್ಟಿರೋ ಚಿಕನ್ನ ಹಾಕ್ಕೊಬೇಕು. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ನೀರೇನು ಹಾಕೋದು ಬೇಡ, ಅದರಲ್ಲೇ ನೀರು ಬರುತ್ತಾ. ಇದೆಲ್ಲ ಬೇಯೋಷ್ಟರಲ್ಲಿ ಮಸಾಲ ರುಬ್ಕೊಬರೋಣ. ಮಸಾಲ ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, ಗೋಡಂಬಿ, ಒಂದು ಅರ್ಧ ಈರುಳ್ಳಿ, ತೆಂಗಿನಕಾಯಿ, ಟೊಮೊಟೊ ಆಪ್ಷನಲ್ಲು. ಇದೆಲ್ಲ ಹಾಕಿ ರುಬ್ಬಿ ರೆಡಿ ಮಾಡ್ಕೊಂಡಿರ್ಬೇಕು. ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಎಲ್ಲ ಹಾಕಿ ಕನ್ಸಿಸ್ಟೆನ್ಸಿ ತಕ್ಕಂಗೆ ನೀರನ್ನ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿ ಬರೋ ಗಂಟ ಬೇಯಿಸ್ಕೊಂಡು ಇಳಿಸಿದ್ರೆ ಚಿಕನ್ ಫ್ರೈ ರೆಡಿ. ಅಲ್ಲಿ ಇನ್ನೊಂದು ಕಡೆ ವೈಟ್ ರೈಸ್ ರೆಡಿ ಆಗಿತ್ತು. ಇದನ್ನು ಟೇಸ್ಟ್ ಮಾಡೋದಕ್ಕೆ ಗೆಸ್ಟ್ ಆದ ಮಿಥುನ್ ಅವ್ರು ಬಂದಿದ್ದರು. ಅವರು ಕೂಡ ತಿಂದ್ಬಿಟ್ಟು ಚೆನ್ನಾಗೈತೆ ಅಂತ ಹೇಳಿದ್ರು. ನೆಕ್ಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡಿ, ಈ ಸಲ ಗ್ರೇವಿ ಕಡಿಮೆ ಆಯಿತು ಅಂತ ಹೇಳ್ತಾಯಿದ್ರು. ಸರಿ ಅಂತೇಳಿ ನಮ್ಮ ಸಂಡೇನ ಹಿಂಗೆ ಎಂಡ್ ಮಾಡಿದ್ವಿ.